ಸಂಜನಾ ಅನ್ನುವ ಒಬ್ಬಳು ವಿದ್ಯಾರ್ಥಿನಿ ಸುಮಾರು 615 ಅಂಕಗಳನ್ನ ಪಡೆಯುವ ಮೂಲಕ ತಾಲೂಕಿಗೆ ಹೆಚ್ಚಿನ ಕೀರ್ತಿಯನ್ನ ತಂದಿದ್ದಾರೆ. ಇವತ್ತು ಅವರನ್ನ ನೇರವಾಗಿ ಮಾತಾಡಿಸಬೇಕು ಅಂತ ಹೇಳಿ ನಮ್ಮ ಚಾಲುಕ್ಯ ನ್ಯೂಸ್ಗೆ ಅವರು ಬಂದಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತ. ಅದೇ ರೀತಿಯಲ್ಲಿ ಪ್ರಿಯ ಆಂಗ್ಲ ಶಾಲೆಯ ಆಡಳಿತಾಧಿಕಾರಿಗಳಾದಂತಹ ದೀಪಕ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ಇವತ್ತು SSLC ರಿಸಲ್ಟ್ ಬಂದಿದೆ, ಏನ್ ಅನ್ನಿಸ್ತಾ ಇದೆ? ಸ್ವಲ್ಪ ಭಯ ಆಗ್ತಿತ್ತು, ರಿಸಲ್ಟ್ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ಏನ್ ಅನ್ನಿಸ್ತಾ ಇದೆ? ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ? ಹೇಗೆ ಓದ್ದೆ ನೀನು? ಡೈಲಿ 2 to 3 hours ಓದ್ತಾ ಇದ್ದೆ. ಕನ್ನಡದಲ್ಲಿ 125 ಬಂದಿದೆ, ಮ್ಯಾಥ್ಸಲ್ಲಿ 100, ಸೈನ್ಸ್ 99 ಬಂದಿದೆ, ಸೋಷಿಯಲ್ 99, ಇಂಗ್ಲೀಷ್ 97, ಹಿಂದಿ 95 ಬಂದಿದೆ. ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಕಷ್ಟ ಅನ್ನುವಂಥ ಸದದಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿರುವಂಥದ್ದು ಹೇಗೆ ಅಂತ? ಡೈಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮತ್ತೆ ಟೀಚರ್ ಹೇಳೋದನ್ನ ಫಾಲೋ ಮಾಡಿದ್ರೆ ಆರಾಮ್ಸೆಗೆ ಸ್ಕೋರ್ ಮಾಡ್ಬೋದು. ಸೊ ದೀಪಕ್ ಸರ್, ಒಂದು ಗ್ರಾಮೀಣ ಭಾಗದ ಶಾಲೆ, ಸೊ ಹಳ್ಳಿ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಂತೇಳಿ ತಮ್ಮ ತಾತ ಅಥವಾ ತಂದೆಯವರು ಕೂಡ ಮಾಡುವಂಥದ್ದು. ಹೇಗಿದೆ ಸರ್ ತಮ್ಮ ಶಾಲೆ? ಸರ್, ನಮ್ಮದು ಶಾಲೆ ಸ್ಟಾರ್ಟ್ ಆಗಿದ್ದು 1982ರಲ್ಲಿ. ವಿಶ್ವೇಶ್ವರಿ ಮೆನನ್ ಅನ್ನೋರು ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅದಲ್ದಲೇ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಅಂತ ರೆಕಗ್ನೇಷನ್ ಸಿಕ್ಕಿದ್ದು ನಮ್ಮ ಶಾಲೆಗೆ. ನಮ್ಮದು ಮತ್ತೆ ಈ ತುಮಕೂರು ಜಿಲ್ಲೆಗೆ ಸೆಂಟ್ ಮೇರಿಸ್ ಬಿಟ್ರೆ ನೆಕ್ಸ್ಟ್ ನಮ್ಮದೇ ಸಿಕ್ಕಿದ್ದು. ಇಬ್ರಿಗೂ ಅಟ್ ಎ ಟೈಮ್ ಸಿಕ್ತು. ಸೊ ಹಂಗಾಗಿ ಮುಂಚೆ ಎಲ್ಲ ಕನ್ನಡ ಮೀಡಿಯಂ ಅಂತ ಕೊಡ್ತಾ ಇದ್ರು, ಬಟ್ ನಮಗೆ ಇಂಗ್ಲೀಷ್ ಮೀಡಿಯಂ ಅಂತಾನೆ ರೆಕಗ್ನೈಸ್ಡ್ ಆಗಿ ನಮಗೆ ಪರ್ಮಿಷನ್ ಸಿಕ್ಕಿದ್ದು. ಸೊ ಅವಾಗ ರೂರಲ್ ಮಕ್ಕಳು ಈಗ ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತಂದ್ರೆ ನೀವು ಜಿಲ್ಲೆ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು, ಈ ಥರದ್ದೆಲ್ಲ ಇತ್ತು. ಸೊ ಹಂಗಾಗಿ ಇಂಗ್ಲೀಷ್ ರೆಕಗ್ನೈಸೇಷನ್ ಸಿಕ್ಕಿರೋದ್ರಿಂದ ನಾವು ಇಂಗ್ಲೀಷ್ ಮೀಡಿಯಂನ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ರೂರಲ್ ಮಕ್ಕಳಿಗೆ ಒಳ್ಳೆ ರೀತಿಯ ಎಜುಕೇಶನ್ ಕೊಟ್ಟಿದ್ದೀವಿ. ಸುಮಾರು 1982 ಇಸ್ವಿಯಿಂದನೂ ಆಲ್ಮೋಸ್ಟ್ ಇಲ್ಲಿವರೆಗೂ ಅಂತಂದ್ರೆ ಒಂದು 40,000 ರಿಂದ 50,000 ಮಕ್ಕಳು ನಮ್ಮಲ್ಲಿ ಶಾಲೆಯಲ್ಲಿ ಓದಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಒಬ್ರು ಮೊನ್ನೆ ರೀಸೆಂಟ್ ಆಗಿ ಜಡ್ಜ್ ಕೂಡ ಆದ್ರು. ಆಮೇಲೆ ಸುಮಾರು ಹೊರದೇಶಗಳಲ್ಲೂ ಇದ್ದಾರೆ. ಆಮೇಲೆ ಡಾಕ್ಟರ್ಸ್ಗಳಿದ್ದಾರೆ. ಸಿದ್ಧಾರ್ಥದಲ್ಲಿ ಆಲ್ಮೋಸ್ಟ್ ಒಂದು 4-5 ಜನ ಡಾಕ್ಟರ್ಸ್ಗಳು ಇದ್ದಾರೆ ನಮ್ಮ ಶಾಲೆಯಲ್ಲಿ ಓದಿರುವಂಥವ್ರು. ಇವಾಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿ ಫಲಿತಾಂಶ ಕೊಟ್ಕೊಂಡು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಒಂದು 2019ರಲ್ಲಿ ಜಿಲ್ಲೆಗೆ ಪ್ರಥಮ ಆಗಿತ್ತು. ಜ್ಞಾನಶ್ರೀ ಅಂತ ಹೇಳ್ಬಿಟ್ಟು ಅವರು ಜಿಲ್ಲೆಗೆ ಪ್ರಥಮ ಸ್ಥಾನನ ನಮ್ಮ ಸ್ಕೂಲ್ಗೆ ತಂದುಕೊಟ್ಟಿದ್ರು. ಒಂದು ಒಳ್ಳೆ ಹೆಸರು ಕೂಡ ತಂದುಕೊಟ್ಟಿದ್ರು. ಈ ಬಾರಿ ತಾಲೂಕು ಸೆಕೆಂಡ್ ಟಾಪರ್ ಆಗಿದ್ದೀವಿ. ಪ್ರತಿ ವರ್ಷನೂ ಫಸ್ಟು, ಸೆಕೆಂಡು, ಥರ್ಡು ಈ ಥರ ಇದರಲ್ಲೇ ಬರ್ತಾ ಇದ್ದೀವಿ. ಈ ವರ್ಷ ಸೆಕೆಂಡ್ ಆಗಿ ಹೊರಹೊಮ್ಮಿದ್ದೀವಿ. ಸಂಜನಾ, ಸ್ಕೂಲ್ ಹೇಗಿತ್ತು? ಹೇಗೆ ಪಾಠ ಮಾಡ್ತಾ ಇದ್ರು ಟೀಚರ್ಸು? ಮ್ಯಾನೇಜ್ಮೆಂಟ್ ಹೇಗಿತ್ತು? ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿವ್ ಆಗಿತ್ತು. ನಮಗೆ ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಅವ್ರು ಕೇಳ್ತಾ ಇದ್ರು, ಮತ್ತೆ ತುಂಬ ಸಪೋರ್ಟಿವ್ ಆಗಿದ್ರು. ಮತ್ತು ಟೀಚರ್ಸ್ ಅಂದರೆ ನಮ್ಗೆ ಯಾವುದೇ ರೀತಿ ಡೌಟ್ಸ್ ಬರ್ದಲ್ಲ ರೀತಿಯಾಗಿ, ಮತ್ತು ಡೌಟ್ಸ್ ಕೇಳಿದ್ರೆ ಅಲ್ಲೇ ಸಾಲ್ವ್ ಮಾಡ್ತಿದ್ರು. ಮತ್ತು ಸ್ಪೆಷಲ್ ಕ್ಲಾಸ್ ಮಾಡ್ತಾಯಿದ್ರು. ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ಇರ್ತಾಯಿತ್ತು. ಅಂದರೆ ಓನ್ಲಿ ಟೆಸ್ಟ್ ಮಾತ್ರ ಮಾಡ್ತಾಯಿದ್ರು ಈವ್ನಿಂಗ್. ನವಂಬರಲ್ಲೇ ಸ್ಟಾರ್ಟ್ ಆಯಿತು. ನಮಗೆ ತುಂಬಾ ಹೆಲ್ಪ್ ಆಯಿತು. ಸೊ ಶಾಲೆ ಆರಂಭವಾದಂಥ ಸಮಯದಲ್ಲಿ ಕಷ್ಟ ಅಂತ ಅನ್ನಿಸ್ತಿಲ್ಲ ಸರ್? ಒಂದು ಹಳ್ಳಿಯ ಭಾಗದ ವಿದ್ಯಾರ್ಥಿಗಳು ಇಟ್ಕೊಂಡು ಶಾಲೆಯನ್ನು ಕಟ್ಟೋದು ಕಷ್ಟ ಅಂತ ಅನ್ನಿಸ್ತು. ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿ ತುಂಬ ಕಷ್ಟನೇ ಪಟ್ಟಿದ್ದೀವಿ. ಆಮೇಲೆ ಅವಾಗ ಅಂಥ ಬಿಲ್ಡಿಂಗ್ ಇರಲಿಲ್ಲ. ಆಮೇಲೆ ಹಳೆ ಬಿಲ್ಡಿಂಗ್ಗಳು ಈ ಥರದ್ದೆಲ್ಲ ಇತ್ತು. ಈಗ ಸ್ಟೆಪ್ ಬೈ ಸ್ಟೆಪ್ಪು ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಈ ಥರ ಒಂದು ಮುಂದೆ ಒಳ್ಳೆ ಕ್ರೀಡಾಂಗಣ, ಚೆನ್ನಾಗಿ ಆಟ ಆಡೋದಕ್ಕೆ ತುಂಬ ಸಿಟಿ ಮಧ್ಯಭಾಗದಲ್ಲಿ ಒಳ್ಳೆ ಜಾಗದಲ್ಲಿದೆ ನಮ್ಮದು ಶಾಲೆ ಕೂಡ. ಹಾಗಾಗಿ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗುತ್ತೆ. ನೀವು ಯಾವ ಭಾಗದಿಂದ ಬಂದರೂ ನಮ್ಮ ಸ್ಕೂಲ್ ಮುಂದೆ ಬಸ್ ನಿಲ್ಲಿಸ್ತಾರೆ ನಿಮಗೆ. ನೀವು ಯಾವುದೇ ಕಡೆಯಿಂದ ಬಂದ್ರೆ, ಈಗ ಕೊಂಡ್ಲಿ ಕ್ರಾಸು, KB ಕ್ರಾಸ್ ಕಡೆಯಿಂದ ಬಂದ್ರು ನಮ್ಮ ಸ್ಕೂಲ್ ಮುಂದೆ ಇಳಿಬೋದು. ಇನ್ನು ಈ ಕಡೆ ಚೇಳೂರು ಈ ಕಡೆಯಿಂದೆಲ್ಲ ಬಂದ್ರು ಅಲ್ಲೇ ನಿಯರ್ ಆಗಿದೆ. ಸೊ ಹಂಗಾಗಿ ಎಲ್ಲ ರೂರಲ್ ಭಾಗ ರೈತರ ಮಕ್ಕಳಿಗೆ ಅಂತಾನೆ ನಮ್ಮ ಶಾಲೆನ ವಿಶ್ವೇಶ್ವರಿ ಮೆನನ್ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ತುಂಬಾ ರೈತರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದಾರೆ. ಈಗ LKG ಇದೆ, ನರ್ಸರಿಯಿಂದನೂ 10th ಸ್ಟ್ಯಾಂಡರ್ಡ್ ವರೆಗೂ ಇದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು? ಅಂದ್ರೆ ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಹೌದು. ಸೊ 44 ವರ್ಷದಿಂದ ಒಂದು ಸಂಸ್ಥೆ ನಡೆಯುತ್ತೆ ಅಂದ್ರೆ ಅದನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಾ ಅಂತ? ಸರ್, ಈಗ ಆಲ್ಮೋಸ್ಟ್ ನಮ್ಮಲ್ಲಿ ಏನಂತಂದ್ರೆ ಒಂದು 50 ರಿಂದ 55 ಜನ ಫ್ಯಾಕಲ್ಟೀಸ್ ಇದ್ದಾರೆ. ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್. ಹಾಗೆ ಇನ್ನು ಬಸ್ಸಸ್ಗಳು ಮತ್ತೆ ಎಲ್ಲ ಅಂದ್ರೆ ಆಯಾಗಳು, ಡ್ರೈವರ್ಸ್ಗಳು ಅವರೊಂದು 15 ರಿಂದ 20 ಜನ ಇದ್ದಾರೆ. ಸೊ ಕಷ್ಟ ಆಗುತ್ತೆ, ಬಟ್ ಆದ್ರೂ ಈ ತರ ಒಳ್ಳೆ ಫಲಿತಾಂಶಗಳು ಈ ತರ ಬರೋದ್ರಿಂದ ಇದೇ ಒಂದು ನಮಗೆ ಒಂದು ಮೋಟಿವೇಶನ್, ಮತ್ತೆ ಮುಂದೆ ಏನಾದ್ರು ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗಿ ಸಿಗ್ತಾ ಇದೆ. ಪ್ರತಿ ವರ್ಷ ಒಳ್ಳೆ SSLC ರಿಸಲ್ಟ್ ಬರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಸಂಜನಾ, ಮುಂದಿನ ಭವಿಷ್ಯ ಏನ್ ಮಾಡಬೇಕು ಅಂತ? ಸೈನ್ಸ್ ತಗೋಬೇಕು ಅನ್ಕೊಂಡಿದ್ದೀನಿ. ಸೈನ್ಸಲ್ಲಿ PCMC ತಗೊಂಡು ಇಂಜಿನಿಯರಿಂಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಬಹುತೇಕ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾರಲ್ಲ ಮಕ್ಕಳು.
ನನಗೆ ಡಾಕ್ಟರ್ಗಿಂತ ಲೈಕ್ ಕಂಪ್ಯೂಟರ್ ಸೈನ್ಸ್ ಆ ಫೀಲ್ಡಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಹಾಗಾಗಿ ಇಂಜಿನಿಯರ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಇದೆ, ಕನ್ನಡದಲ್ಲಿ 125 ಇದೆ. ಬಹುತೇಕ ಇಂಗ್ಲಿಷ್ ಮೀಡಿಯಮಲ್ಲಿ ಓದುವಂಥ ಹುಡುಗರು ಬಹುತೇಕ ಕನ್ನಡವನ್ನ ಮರ್ಕೊಳ್ಳುವಂಥದ್ದು ಅಥವಾ ಕನ್ನಡ ತುಂಬಾ ಮಾರ್ಕ್ಸ್ ಅನ್ನ ಕಮ್ಮಿ ತಗೊಳ್ಳುವಂಥದ್ದು ನೋಡ್ತೇವೆ. ಹೆಂಗೆ 125ಕ್ಕೆ 125 ಅಂತ? ಇದಕ್ಕೆಲ್ಲ ಟೀಚರ್ಸೇ ಕಾರಣ. ತುಂಬಾನೇ ರಿವಿಷನ್ ಮಾಡ್ತಿದ್ರು, ಗ್ರಾಮರ್ ಅಂತೂ ಲೈಕ್ ಫುಲ್ ಟೆಸ್ಟ್ ಕೊಡ್ತಾ ಇದ್ರು, ನಮಗೆ ಫುಲ್ ರಿವೈಸ್ ಆಗೋಗಿತ್ತು. ಮತ್ತೆ ಯಾವುದೇ ರೀತಿಯಾದ ಡೌಟ್ ಇರಲಿಲ್ಲ, ತುಂಬಾನೇ ರಿವೈಸ್ ಮಾಡಿದ್ರು ಲಾಸ್ಟ್ ಟೈಮಲ್ಲಿ. ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸ್ಕೋರ್ ಮಾಡ್ಬೋದು. ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಏನು ಹೇಳ್ತೀಯಮ್ಮ? ಇಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ಬಟ್ ಓದಬೇಕು ಅಂದ್ರೆ ತುಂಬಾ ಕಷ್ಟ, ಆಗಲ್ಲ ಅಂತಾನೆ ಅಂತಾರೆ ಒಬ್ರು. ಆ ಥರ ಏನಿಲ್ಲ, ಲೈಕ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಓದ್ಬೋದು. ಮತ್ತು ನಾವು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು. ನಾವು 10 ಅವರ್ ಓದ್ತೀವಿ, ಯಾವುದೇ ರೀತಿಯಾದ ಪ್ರೊಡಕ್ಟಿವಿಟಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಲೈಕ್ 2 ಅವರ್ಸ್ ಓದಿದ್ರು ಪ್ರೊಡಕ್ಟಿವಿಟಿಯಿಂದ ಓದಿದ್ರೆ ಸಾಕಾಗುತ್ತೆ. ಸೊ ದೀಪಕ್ ಸರ್, ಏನು ಫೆಸಿಲಿಟೀಸ್ ಇದೆ ಪ್ರಿಯಾ ಸ್ಕೂಲಲ್ಲಿ? ಸರ್ ನಮ್ಮಲ್ಲಿ ಈಗ ಅಂದರೆ ನೀವು ಇವ್ರು ಹೇಳ್ದಂಗೆ SLC ಮಕ್ಳಿಗೆ ಏನಾಗುತ್ತೆ ಅಂತಂದರೆ, ನಾವು ಫಸ್ಟ್ ಎಲ್ಲ ಈಗ ಪೋರ್ಷನ್ಸ್ನ ನವೆಂಬರ್ ಮಂತ್ ಒಳಗಡೆ ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಒಂದು ಪ್ಲಾನ್ ಮಾಡ್ತೀವಿ ಫಸ್ಟ್. ಯಾವಾಗ ಈಗ ನೋಡಿ ಈ ವರ್ಷ ಮೇಯಿಂದ, ಪ್ರತಿ ವರ್ಷನೂ ಮೇಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಎಕ್ಸಾಮ್ಸ್ ಕ್ಲಾಸಸ್ನ. ಸೊ ವಿತಿನ್ ನವೆಂಬರ್ ಡಿಸೆಂಬರ್ ಒಳಗಡೆ ಪೋರ್ಷನ್ಸ್ ಮುಗಿಸ್ತೀವಿ. ಅಗೇನ್ ಈವ್ನಿಂಗ್ ಕ್ಲಾಸಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಸೊ ಫ್ರಮ್ ಲಾಸ್ಟ್ 3 ಮಂತ್ಸ್ ಏನಿರುತ್ತೆ ಅಂದರೆ ಈವ್ನಿಂಗ್ ಕ್ಲಾಸಸ್. ಆಲ್ಮೋಸ್ಟ್ ಅಲ್ಲಿ ಹೆಂಗೆ ಅಂತಂದರೆ SLC ಮಕ್ಕಳು ಕ್ವಶನ್ ಪೇಪರ್ ನೋಡಿದ್ರು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆಲ್ಲ ಇದು ರಿವಿಷನ್ ಆಗಿದೆ, ಇದು ಬಂದಿದೆ, ಅವ್ರಿಗೆ ಒಂದು ಯಾವುದೋ ಹೊಸ ಪೇಪರ್ ಅಪ್ಪ ಇದೇನು ಕಷ್ಟ ಇದೆ ಅಂತ ಅನ್ಸ್ಲೇಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ರಿವಿಷನ್ಸ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 25ರಿಂದ 30 ಪೇಪರ್ಸ್ನ ರಿವಿಷನ್ ಮಾಡಿಸಿರ್ತೀವಿ. ಸೊ ಆಮೇಲೆ ಆಕ್ಟಿವಿಟಿ ಶೀಟ್ಸ್ ಅಂತ ತುಂಬಾ ಕೊಡ್ತೀವಿ. ಸೊ ಈ ಥರದೆಲ್ಲ ಇದೆ. ಆಮೇಲೆ ಫೆಸಿಲಿಟೀಸಿಗೆ ಬಂದ್ವಿ ಅಂತಂದ್ರೆ ನಮ್ಮಲ್ಲಿ ರೋಬೋಟಿಕ್ಸ್ ಕ್ಲಾಸ್ ಇದೆ. ಅಗೇನ್ ಕರಾಟೆ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಕರಾಟೆ ಕ್ಲಾಸಸ್ ನಡೀತಾ ಇದೆ. ಅಗೇನ್ ಅಬ್ಯಾಕಸ್ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ಸರಿ ಒಂದಷ್ಟು ಹೋಗಿ ಒಂದಷ್ಟು ಇದನ್ನ ಏನು ಕಾಂಪಿಟೇಷನ್ಸ್ ನಲ್ಲಿ ಭಾಗವಹಿಸಿ ಒಂದಷ್ಟು ಒಳ್ಳೊಳ್ಳೆ ಪ್ರೈಸಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಫಸ್ಟ್ ಪ್ರೈಸ್ ಬಂತು ತಿಪ್ಟೂರಲ್ಲಿ ಒಂದು ಇವೆಂಟ್ ಮಾಡಿದ್ರು. ಸೊ ತಾಲೂಕು ಏನು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ. ಸೊ ಹಂಗಾಗಿ ಅಲ್ಲಿ ಸೆಕೆಂಡ್ ಟಾಪರ್ ಆಗಿ ಬಂದರು. ಸೊ ಹಂಗಾಗಿ ಈ ಥರದೊಂದು ಅಬ್ಯಾಕಸ್ ಇದೆ, ರೋಬೋಟಿಕ್ಸ್ ಇದೆ, ಅಗೇನ್ ಕರಾಟೆ ಕ್ಲಾಸಸ್ ಇದೆ, ಮತ್ತೆ ಕ್ಲಬ್ಗಳು ಮಾಡಿದ್ದೀವಿ, ಲಿಟ್ರೇಚರ್ ಕ್ಲಬ್ಬು, ಮತ್ತೆ ಅಗೇನ್ ಮ್ಯಾಥ್ಸ್ ಕ್ಲಬ್ಬು, ಸೈನ್ಸ್ ಕ್ಲಬ್ ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಇವೆಂಟ್ನ. ಫಲಿತಾಂಶ ಹೇಗಿದೆ ಸರ್? ಎಷ್ಟು ಮಕ್ಕಳು ಎಕ್ಸಾಮ್ ಬರ್ತಿದ್ರು? ಸರ್ ಟೋಟಲ್ 85 ಮೆಂಬರ್ಸ್ ಬರ್ದಿದ್ರು. ಸೊ ಅದರಲ್ಲಿ ಒಂದು A+ ಅಂತ ಹೇಳ್ಬಿಟ್ಟು ಒಂದು 30 ಮೆಂಬರ್ಸ್ ಇದ್ದಾರೆ. ಸೊ ಅಗೇನ್ A ಬಂದ್ಬಿಟ್ಟು ಒಂದು 10-12 ಮೆಂಬರ್ಸ್ ಏನೋ ಇದ್ದಾರೆ. ಸೊ ಅಗೇನ್ B ಮತ್ತು B+ ಹೀಗೆ 20 ಮತ್ತು 12 ಏನೋ ಇದ್ದಾರೆ. ಸಂಜನಾ, ಹೇಗಿದ್ದಾರೆ ಟೀಚರ್ಸ್? ಹೇಗಿದ್ದಾರೆ ಪ್ರಿಯಾ ಶಾಲೆಯಲ್ಲಿ? ಹೇಗೆ ಟೀಚ್ ಮಾಡ್ತಾ ಇದ್ರು? ನಿಮ್ಗೆ ಅದು ಅರ್ಥ ಆಗ್ತಾ ಇತ್ತಾ ಅಥವಾ ಹೇಗೆ? ಟೀಚರ್ಸ್ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ. ಲೈಕ್ ನಾವು ಜೊತೆ ಫ್ರೆಂಡ್ಸ್ ತರ ಇರ್ತೀವಿ, ಜೋಕ್ ಮಾಡ್ತಾರೆ. ಲೈಕ್ ಪಾಠ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಯಾರಿಗೂ ಡೌಟ್ ಬರಬಾರ್ದು ಆ ರೀತಿ ಮಾಡ್ತಾರೆ. ಎಲ್ಲ ಟೀಚರ್ಸು ತುಂಬಾನೇ ಬೆಸ್ಟ್. ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ಅವ್ರಿಗೆ ತುಂಬಾನೇ ಇದೆ. ನಮಗೆ ಯಾವುದೇ ರೀತಿಯಾದ ಡೌಟ್ ಬಂದ್ರು ಅವ್ರ ಹತ್ರ ಕೇಳಿ ಆರಾಮ್ಸೆ ಕ್ಲಾರಿಫೈ ಮಾಡ್ಕೋಬಹುದು. ಟೀಚರ್ಸ್ ಆರ್ ಮೋಸ್ಟ್ ಫ್ರೆಂಡ್ಲಿ ಟು ಅಸ್. ಮನೇಲಿ ಹೆಂಗೆ ಓದ್ತಾ ಇದ್ದಮ್ಮ? ಎಷ್ಟೊತ್ತು ಓದ್ತಾ ಇದ್ದೆ? ಪೇರೆಂಟ್ಸ್ ಹೆಂಗಿದ್ರು? ಪೇರೆಂಟ್ಸ್ ಹೆಲ್ಪ್ ಮಾಡ್ತಾ ಇದ್ರು? ಪೇರೆಂಟ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಲೈಕ್ ನಾನು ಲೇಟ್ ನೈಟ್ ಸ್ಟಡಿ ಮಾಡ್ಬೇಕಾರೆಲ್ಲ ಪೇರೆಂಟ್ಸ್ ಎದ್ದಿರ್ತಾ ಇದ್ರು, ಮತ್ತೆ ಬೆಳಗ್ಗೆ ಬೇಗ ಎಬ್ಬಿಸ್ತಾ ಇದ್ರು. ಅವ್ರ ಕಾರಣದಿಂದ ಈ ರಿಸಲ್ಟ್ ಬಂದಿದೆ ಅಂತ ಏನ್ ಹೇಳಿದ್ರು? ಏನ್ ಮಾಡ್ತಾ ಇದ್ದಾರೆ? ಅವ್ರ ಖುಷಿ ಎಷ್ಟಿದೆ? ಅಪ್ಪ ಫಾರ್ಮ್ ಮತ್ತೆ ಸೆಕ್ಯೂರಿಟಿಗೆ ಹೋಗ್ತಾರೆ, ಅಮ್ಮ ಹೌಸ್ ವೈಫ್. ರೈತನ ಮಗಳಾಗಿ ತಂದೆ ನೀವು ಹೇಳಿದಾಗ ಒಂದು ಸೆಕ್ಯೂರಿಟಿ ಕೆಲಸವನ್ನ ಮಾಡ್ತೀರಾ ಅಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಏನ್ ಪ್ರೇರಣೆ ಏನು? ಅಂದ್ರೆ ಲೈಕ್ ಓದಬೇಕು, ಲೈಕ್ ಸ್ಟಡೀಸ್ ಮೂಲಕ ಆರಾಮಾಗಿ ನಾವು ಲೈಫಲ್ಲಿ ಸೆಟಲ್ ಆಗ್ಬಿಡ್ಲಿ. ಸ್ಪೋರ್ಟ್ಸಿಗಿಂತ ಬೇರೆ ಯಾವುದಕ್ಕಿಂತ ಸ್ಟಡೀಸಲ್ಲಿ ಆರಾಮ್ ಸೆಟಲ್ ಆಗ್ಬೋದು. ಓದೋದೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು, ಆದ್ರಿಂದ ಬೇರೆ ಯಾವುದು ಡಿಸ್ಟ್ರಾಕ್ಷನ್ ಇರಲಿಲ್ಲ, ಅದಕ್ಕೆ ಸ್ಟಡೀಸ್. ಸೊ ಸಂಜನಾ, ಸುಮಾರು 415 ಮಾರ್ಕ್ಸ್ ತಗೊಂಡಿದ್ದಾರೆ. ಏನು ಅನ್ಸುತ್ತೆ ಒಬ್ಬ ನೀವು ಆಡಳಿತಾಧಿಕಾರಿಯಾಗಿ ಇವರು ಈಗ ನಮ್ಗೆ ಗೊತ್ತೇ ಇರಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅವರ ಪರಿಸ್ಥಿತಿಗಳು ಹೇಗಿದೆ ಅಂತ. ಸೊ ಏನು ಅನ್ಸುತ್ತೆ ಸರ್? ಈಗ ಸಂಜನಾ ಒಬ್ರದ್ದು ಅಂತಾನೆ ಅಲ್ಲ, ನಮ್ಮಲ್ಲೆಲ್ಲ ಬರೋರು ರೈತರ ಮಕ್ಕಳೇ. ಸೊ ಏನು ನಮ್ಮಲ್ಲಿ ತುಂಬ ರಿಚ್ ಆಗಿರೋರು ಬಂದರು ಆ ಥರ ಎಲ್ಲ ಏನಿಲ್ಲ. ಸೊ ಹಾಗಾಗಿ ಕ್ವಾಲಿಟಿ ಎಜುಕೇಷನ್ಸ್ನ ಕೊಡ್ಬೇಕು ಸರ್. ನಮ್ಮ ಮೇನ್ ಇಂಟೆನ್ಷನ್ ಅದೇನೆ, ರೈತರ ಮಕ್ಕಳಿಗೆ, ರೂರಲ್ ಬ್ಯಾಕ್ಗ್ರೌಂಡ್ಸ್ಗೆ ಸೊ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತಲೇ ನಮ್ಮ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು. ಹಂಗಾಗಿ ಅದೇ ಥರನೇ ಕೊಟ್ಕೊಂಡು ಬರ್ತಾ ಇದೀವಿ. ಆಮೇಲೆ ನಮ್ಮಲ್ಲಿ ಟೀಚರ್ಸು ಸಂಜನಾ ಹೇಳ್ದಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್, ಸುಮಾರು 3-4 ವರ್ಷ ಅಂತಲ್ಲ, 15ರಿಂದ 20 ವರ್ಷ ತನಕ, 22 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ 10 ವರ್ಷದ ಮೇಲ್ಗಡೆ ಇರೋ ಟೀಚರ್ಸ್ಗಳೇ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದು ನಮ್ಮಲ್ಲಿ. ಸೊ ಯಾರೋ
ಈಗ ಹೊಸ ಫ್ರೆಶರ್ಸ್ ಕರ್ಕೊಂಡು ಮಾಡಿಸಿದ್ವಿ ಆ ಥರ ಇಲ್ವೇ ಇಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಈಗ ನೋಡಿ, ಈಗ ನಮ್ಮ ಮುಖ್ಯ ಶಿಕ್ಷಕರು ಬಂದರು, ಪ್ರಿನ್ಸಿಪಾಲ್ ಬಂದ್ಬಿಟ್ಟು 22 ವರ್ಷ ಇವಾಗ 22 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾರೆ. ಇನ್ನು ಮ್ಯಾಥಮೆಟಿಕ್ಸ್ ಅಷ್ಟೇ, ಅವರು ಒಂದು 12 ವರ್ಷದಿಂದ ಮಾಡ್ತಾರೆ. ಇನ್ನು ಕನ್ನಡದವರು 15-16 ವರ್ಷದಿಂದ ಮಾಡ್ತಾರೆ. ಇನ್ನು ಸೈನ್ಸಲ್ಲೂ ಅಷ್ಟೇ, ಅವರು ಒಂದು 16-17 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಿಂದಿ ಮೇಡಮ್ ಅಂತೂ ಅಷ್ಟೇ, ಅವರು ಆಲ್ಮೋಸ್ಟ್ ಪ್ರಿನ್ಸಿಪಾಲ್ ಅವರು ಎಲ್ಲ ಅವ್ರ ಜೊತೆಲೆ ಒಂದು ಅವರು 20-25 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್. SSLCಗೆ ಅಂತಾನೆ ಏನಾದರೂ ಒಂದು ವಿಶೇಷ ಪ್ಲಾನಿಂಗು? ಸರ್ ಹೆಂಗೆ ಅಂತಂದ್ರೆ, ನಾವು ಸಮ್ಮರ್ ಹಾಲಿಡೇಸ್ ಏನ್ ಬರುತ್ತೆ ಅವಾಗಿಂದನೇ ಸ್ಟಾರ್ಟ್ ನಮ್ದು ಪ್ಲಾನಿಂಗ್ಸ್ ಎಲ್ಲ. ಹೆಂಗೆ ಅಂತಂದ್ರೆ, ಈ ವರ್ಷ ಎಷ್ಟು ಜನ ಮಕ್ಕಳಿದ್ದಾರೆ, ಯಾವ ತರ ಆವರೇಜ್ ಇದೆ, ಒಂದು ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಎಕ್ಸಾಮ್ ಕೊಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಮ್ ಕೊಟ್ಬಿಟ್ಟು ಅವ್ರಿಗೆ ಯಾರು ಇನ್ ಕೇಸ್ ಏನಾದ್ರು ಸ್ವಲ್ಪ ಲೋ ಸ್ಕೋರರ್ಸ್ ಇದ್ದಾರೆ ಅವ್ರನ್ನ ಯಾವ ತರ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಹೈ ಸ್ಕೋರರ್ಸ್ ಏನಿದ್ದಾರೆ ಅವ್ರಿಗೆ ಯಾವ ತರ ವರ್ಕ್ ಶೀಟ್ಸ್ ಕೊಡಬೇಕು, ಈ ತರದೆಲ್ಲ ಒಂದು ಕ್ಲೀನ್ ಆಗಿ ಒಂದು ಹೋಲ್ ಇಯರ್ ಪ್ಲಾನ್ ಮಾಡ್ತೀವಿ. ಇಯರ್ ಪ್ಲಾನ್ ಅಂತ ಮಾಡ್ಬಿಟ್ಟು, ಸೊ ಅದ್ರ ಪ್ರಕಾರನೇ ಈ ಮಂತ್ ಇಷ್ಟು ಪಾಠ ಆಗ್ಬೇಕು ಅಂತಂದ್ರೆ ಅಷ್ಟು ಪಾಠ ಮುಗಿಸ್ಲೇಬೇಕು. ಇನ್ ಕೇಸ್ ಆಗ್ಲಿಲ್ವಾ ಎಕ್ಸ್ಟ್ರಾ ಕ್ಲಾಸ್ ತಗೊಂತೀವಿ. ಈಗ ಬೇಗನೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸ್ನ, 9 ಗಂಟೆಗೆ ಸ್ಟಾರ್ಟ್ ಮಾಡಿ ಮುಗಿಸ್ಬೇಕು, ಆ ಮಂತಿಂದ ಆ ಮಂತ್ ಮುಗಿದ್ಬಿಡ್ಬೇಕು. ಸೊ ಈ ತರ ಒಂದು ಏನು ಡಿಸಿಪ್ಲಿನ್ಡ್ ವೇ ಆಫ್ ನಾವು ಒಂದು ಪ್ಲಾನ್ ಮಾಡ್ಕೊಂಡಿರೋದಕ್ಕೇನೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಕೂಲ್ನ ನಡೆಸೋದಕ್ಕೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಈ ಪ್ಲಾನ್ ನಿಮ್ಗೆ ಓಕೆ ಅನ್ನಿಸ್ತಾ? ಈ ಒಂದು ಪ್ರಾಜೆಕ್ಟ್ ಮಾಡಿದಾರಲ್ಲ ಸರ್, ತುಂಬಾನೇ ಚೆನ್ನಾಗಿದೆ. ಲೈಕ್ ಸ್ಟೂಡೆಂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಮಾರ್ನಿಂಗ್ 9 ಗಂಟೆಗೆ ನೀವು ಹಳ್ಳಿಯಿಂದ ಬರೋದು ಸಾಧ್ಯ ಆಗತ್ತಾ? ಸಂಜೆ ಲೇಟ್ ಆಗ್ತಿತ್ತು, 6 ಗಂಟೆ ಆಗ್ತಿತ್ತು, 6-7 ಗಂಟೆ ಆಗ್ತಿತ್ತು. ಸೊ ಆ ಟೈಮಲ್ಲಿ ಹೆಂಗೆ ಮಾಡ್ತಿದ್ದೆ? ಇಲ್ಲ, ಬರ್ಬೋದು. ಲೈಕ್ ಬಸ್ಸಸ್ ಇರುತ್ತೆ, ಆರಾಮ್ಸೆ ಬರ್ಬೋದು. ಏನು ಕಷ್ಟ ಏನಾಗಲ್ಲ. ಲೈಕ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬರೋದು ಹೋಗೋದು ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಪ್ರಕಾರ ಎಫರ್ಟ್ ಆಗ್ತದೆ, ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅಂತ ನಿಮ್ಮ ಪ್ರಕಾರ ಹೇಳ್ತೀರಾ. ಈಗ ಇಡೀ ಗುಬ್ಬಿ ತಾಲೂಕಲ್ಲಿ ಸರ್ ಒಂದು ಹಳೆಯ ಸ್ಕೂಲ್ ಇತ್ತು, ಯಾವ್ಯಾವ ಹಳ್ಳಿಗಳಿಂದ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಸರ್? ಸರ್ ಈಗ ನಮ್ಮದು ನೀವು ಈಸ್ಟ್ ನಾರ್ತ್ ವೆಸ್ಟ್ ಸೌತ್ ಅಂದರೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ ಇಲ್ಲಿ ಮಲ್ಸಂದ್ರ ತನಕ ಹೋಗುತ್ತೆ ಎಂಡ್. ಸೊ ಈಗೇನು ಕಲ್ಲೂರು ಕ್ರಾಸು ಕಲ್ಲಳ್ಳಿವರೆಗೂ ಹೋಗುತ್ತೆ. ಈಗೇನು CS ಪುರ, ಆಮೇಲೆ ಈಗೇನು ಇಲ್ಲಿ ಈ ಕಡೆ ಹೋಯ್ತು ಅಂದರೆ KB ಕ್ರಾಸ್ವರೆಗೂ ಹೋಗುತ್ತೆ ಗಾಡಿ. ಇನ್ನು ಈ ಕಡೆ ಚೇಳೂರ್ವರೆಗೂ ಹೋಗುತ್ತೆ. ಸೊ ನಂದಿಹಳ್ಳಿ ಅಲ್ಲಿಗೆಲ್ಲ ಹೋಗುತ್ತೆ ಸರ್. ಆಲ್ಮೋಸ್ಟ್ ಅಲ್ಲಿ ನೀವು ಹೇಳ್ದಂಗೆ 4 ಕಡೆಯಿಂದನೂ ಎಲ್ಲ ಮಕ್ಕಳು ಬರ್ತಿದ್ದಾರೆ. ಈಗ 44 ವರ್ಷ ಆಯ್ತು ಸರ್. ಆರಂಭದಲ್ಲಿ ಎಷ್ಟು ಮಕ್ಕಳಿದ್ರು, ಈಗ ಎಷ್ಟು ಮಕ್ಕಳಿದ್ದಾರೆ? ಸೊ ಆರಂಭದಲ್ಲಿ ಅಂತಂದ್ರೆ ಫಸ್ಟ್ ಆಲ್ಮೋಸ್ಟ್ ಒಂದು 200-300 ಇಂದ ಸ್ಟಾರ್ಟ್ ಆಗಿದ್ರು. 150-200 ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1000+ ಮೆಂಬರ್ಸ್ ಇದ್ದಾರೆ ಸರ್. ಈಗ 1,000 ಹೌದು, 1000ಕ್ಕಿಂತ ಹೆಚ್ಚಿದೆ. ಸೊ ಮುಂದೆ ಏನಾದ್ರು PUC ಮಾಡುವಂಥದ್ದು? ಮುಂದೆ ಒಂದು ಪ್ಲಾನ್ ಇದೆ ಸರ್. ಈಗ ಅದೇ ತರನೇ ಈಗ ಒಂದು PUC ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ಗೆ ರೆಕಗ್ನಿಷನ್ ತಗೊಳ್ಳೋದಕ್ಕೆ ಮತ್ತೆ DC ಕನ್ವರ್ಷನ್ ಈ ಥರದ್ದೆಲ್ಲ ಪ್ರೊಸೆಸ್ ಎಲ್ಲ ಆಗಿದೆ ಜಾಗದ್ದು. ಸೊ ಮುಂದಿನ ದಿನಗಳಲ್ಲಿ ಕಾಲೇಜು ಕೂಡ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಸಂಜನಾ, ಒಳ್ಳೆ ರಿಸಲ್ಟ್ ಬಂದಿದೆ. ಬಹುತೇಕ ಇಲ್ಲಿ ನೋಡ್ತಾ ಹೋದಾಗ ವೀಕ್ಷಕರೇ, ಹಳ್ಳಿಯ ಹುಡುಗಿ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನ ತಂದಿದ್ದಾರೆ. ಇಂಗ್ಲಿಷ್ನಲ್ಲಿ 97 ಅಂಕಗಳಿದೆ, ಹಿಂದಿಯಲ್ಲಿ 95 ಇದೆ, ಮ್ಯಾಥಮೆಟಿಕ್ಸ್ ಅಲ್ಲಿ 100ಕ್ಕೆ 100 ಇದೆ, ಸೈನ್ಸ್ ಅಲ್ಲಿ 99 ಇದೆ, ಸೋಷಿಯಲ್ 99 ಇದೆ. ಒಟ್ಟು 615 ಅಂಕಗಳನ್ನ ಗುಬ್ಬಿ ಹೊಸಳ್ಳಿಯ ವಿದ್ಯಾರ್ಥಿನಿ, ಬಹಳ ಬಡತನದಿಂದ ಬಂದಂತಹ ವಿದ್ಯಾರ್ಥಿನಿ ಇವತ್ತು ತುಂಬಾ ಸೆಕೆಂಡ್ ಟಾಪರ್ ಆಗಿ ಗುಬ್ಬಿ ತಾಲೂಕಿಗೆ ಬಂದಿರೋದು ನಮಗಂತೂ ಬಹಳ ಖುಷಿ ಆಗಿದೆ. ಸಂಜನಾ, ಏನ್ ಹೇಳ್ತೀಯ ನಿಮ್ಮ ಫ್ರೆಂಡ್ಸ್ಗೆ? ಕೊನೆಯದಾಗಿ ಏನ್ ಹೇಳ್ತೀರಪ್ಪ? ಏನೂ ಇಲ್ಲ, ಲೈಕ್ ಟೀಚರ್ಸ್ನ ಫಾಲೋ ಮಾಡಿ, ಟೀಚರ್ಸ್ ಹೇಳೋ ವರ್ಡ್ಸ್ನ ಅವ್ರು ಹೇಳೋ ಥರ ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಮತ್ತೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಇದ್ರೆ ನೀವು ಒಳ್ಳೆ ರಿಸಲ್ಟ್ ತಗೋಬಹುದು. ಕೊನೆಯದಾಗಿ ಸರ್, ತಾವು 44 ವರ್ಷದಿಂದ ಶೈಕ್ಷಣಿಕ ಸೇವೆಯಲ್ಲಿದ್ದೀರಿ. ಮುಂದಿನ ದಿನದ ನಿಮ್ಮ ಆಲೋಚನೆಗಳು ಅಥವಾ ಸಕ್ಸಸ್ ತುಂಬಾ ಚೆನ್ನಾಗಿರ್ಲಿ ಅಂತ ಆಶಿಸ್ತೇವೆ ಸರ್. ಸೊ ಕೊನೆಯದಾಗಿ ನಾನು ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ಸರ್, ಸಂಜನಾ ಹೇಳ್ದಂಗೆ ಗುರುವಿನ ಗುಲಾಮನಾಗದೆ ಆದರೆ ಎಲ್ಲ ಥರದ ಈ ಥರದ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಸಂಜನಾ ಹೇಳಿದ ಮಾತು ಅಪ್ಪಟ ನಿಜ. ಅದು ಗುರುವಿನ ಗುಲಾಮನಾಗಬೇಕು, ಅವಾಗಲೇ ಈ ಥರದ ಒಳ್ಳೆ ಮಾರ್ಕ್ಸ್ ಕೂಡ ಸಿಗೋದಕ್ಕೆ ಆಗುತ್ತೆ. ಆಮೇಲೆ ಎಲ್ಲ ರೀತಿಯಲ್ಲೂ ಟೀಚರ್ಸ್ ಹೇಳ್ದಂಗೆ ನೀವು ಕೇಳ್ತಾ ಹೋದ್ರಿ ಅಂತಂದರೆ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇರೋದ್ರಿಂದ ಸೊ ಹಂಗಾಗಿ ಒಳ್ಳೆ ರಿಸಲ್ಟ್ನ ಮುಂದೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮುಂದೆ ಬರುವಂಥ SLC ವಿದ್ಯಾರ್ಥಿಗಳು ಇದನ್ನೇ ಹೇಳ್ತಿರೋದು. ಸೊ ಟೀಚರ್ಸ್ ಹೇಳ್ದಂಗೆ ಕೇಳಿ ಆ ವರ್ಕ್ಶೀಟ್ಸ್ನ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಜವಾಗಿಯೂ ಪ್ರಿಯಾ ಶಾಲೆ ಸುಮಾರು 44 ವರ್ಷಗಳಿಂದ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇದೆ. ಪ್ರತಿ ವರ್ಷವೂ ಕೂಡ SSLCಯಲ್ಲಿ ಉತ್ತಮ ಅಂಕಗಳನ್ನ ಆ ಶಾಲೆ ನೀಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿ ಅದು ಬೆಳೆಯಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಏನು ಟಾಪ್ 2 ಅಲ್ಲಿರುವಂತಹ ಸಂಜನಾಗೆ ಹೆಚ್ಚಿನ ಒಳ್ಳೆಯದಾಗಲಿ ಅಂತ ಚಾಲುಕ್ಯ ನ್ಯೂಸ್ನಿಂದ ಆಶಿಸ್ತಾ, ಮತ್ತಷ್ಟು ವರ್ಷಗಳ ಕಾಲ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನ ಏನು ನಮ್ಮ ಪ್ರಿಯಾ ಶಾಲೆ ಕೂಡ ಆಗ್ಲಿ ಅಂತ ಹೇಳ್ತಾ ನಮ್ಮ ಚಾಲುಕ್ಯ ನ್ಯೂಸ್ಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ.